ಕರ್ತನಾದ ಯೇಸುವಿನ ನಾಮದಲ್ಲಿ ಎಲ್ಲಾ ವೀಕ್ಷಕರಿಗೆ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿ ಪ್ರತಿದಿನವೂ ನೀವು ವೀಕ್ಷಿಸುವಂತ ಶಿಲುಬೆಯ ಧ್ಯಾನದ 7 ವಾರ್ತೆಗಳಲ್ಲಿ 5ನೆಯ ವಾರ್ತೆಯನ್ನು ನಾವು ಈ ದಿನದಲ್ಲಿ ನಾವು ಓದಿ ಮತ್ತು ಕರ್ತನ ಕೃಪೆಯಿಂದ ಪವಿತ್ರಾತ್ಮನ ನಡೆಸಿಕೆಯಿಂದ ನಾವು ಧ್ಯಾನ ಮಾಡೋಣ. ಆ ವಾರ್ತೆ ಏನೆಂದ್ರೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 28ನೇ ವಾಕ್ಯ ನಿಮಗಾಗಿ ನಾನು ಓದ್ತೇನೆ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಕರ್ತನಲ್ಲಿ ಪ್ರಿಯರೇ, ಶಿಲುಬೆಯಲ್ಲಿ ಕರ್ತನಾದ ಯೇಸು ನನಗೆ ನೀರಡಿಕೆಯಾಗಿದೆ ಎಂದು ಶಾಸ್ತ್ರದ ಮಾತು ನೆರವೇರುವಂತೆ ಇದೆಲ್ಲ ಆಯಿತು. ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯವನ್ನು ನಾವು ತಿಳಿದುಕೊಳ್ಳಬೇಕು. ನಡೆದಂತ ಶಿಲುಬೆಯ ಯಾವ ಕಾರ್ಯವೂ ಕೂಡ ಆಕಸ್ಮಿಕವಾಗಿ ನಡೆದಿಲ್ಲ, ಅದು ದೇವರ ಸಂಕಲ್ಪವಾಗಿದೆ. ಈ ವಾಕ್ಯವನ್ನು ಕರ್ತನಾದ ಯೇಸು ಇಲ್ಲಿ ನಮಗೆ ತಿಳಿಸುವುದಕ್ಕಾಗಿ ನಾವು ಓದುವಾಗ, ನೀರಡಿಕೆಯಾಗಿದೆ, ದೇವರ ಮಾತು ನೆರವೇರುತ್ತದೆ ಮಾತ್ರವಲ್ಲ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಸಮಾರಿಯ ಸ್ತ್ರೀ ಬಳಿಗೆ ಯೇಸು ಸ್ವಾಮಿ ಇದೇ ಮಾತನ್ನು ಅಲ್ಲಿಯೂ ಹಾಡುವುದನ್ನು ಬೇರೆ ರೀತಿಯಾಗಿ ನಾವು ನೋಡುತ್ತೇವೆ. 7ನೇ ವಾಕ್ಯ ಮತ್ತು 8ನೇ ವಾಕ್ಯದಲ್ಲಿ ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಒಂದು ಸ್ತ್ರೀಯ ಬಳಿಗೆ ಹೋಗಿ ಯೇಸು ಸ್ವಾಮಿ ನೀರು ಕುಡಿಯುವುದಕ್ಕೆ ಕೊಡಮ್ಮ ಎಂದು ಕೇಳುವಾಗ ಆಕೆಗೆ ಆಶ್ಚರ್ಯವಾಯಿತು. ಈತನು ಪ್ರವಾದಿ, ಈತನು ನನ್ನ ಬಳಿಗೆ ನೀರು ಕೇಳುವುದೇನೋ ಎಂಬಂತ ಮಾತನ್ನು ಆಕೆಯು ಪ್ರಶ್ನೆಯನ್ನು ಎಬ್ಬಿಸುವಾಗ, ಯೇಸು ಯಾರೆಂಬುದನ್ನು ಆಕೆಗೆ ಆತನು ಪ್ರಕಟಿಸುವಾಗ ಅದು ಆಶ್ಚರ್ಯವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನು ಇಲ್ಲ, ಬಾವಿ ಆಳವಾಗಿದೆ, ಈಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನನ್ನು ಕುಡಿಯುವುದಕ್ಕೆ ನೀರು ಕೊಡಮ್ಮ ಎಂದು ಕೇಳಿದಂತ ವ್ಯಕ್ತಿ ಯಾರೆಂದು ನಿನಗೆ ತಿಳಿದಿದ್ದರೆ ನೀನು ನನ್ನನ್ನು ನೀರು ಕೇಳುತ್ತಾ ಇದ್ದಿ, ನಾನು ನಿನಗೆ ಉಕ್ಕುವ ನೀರನ್ನು, ನಿತ್ಯ ಜೀವವನ್ನು ಉಂಟು ಮಾಡುವ ನೀರನ್ನು ಕೊಡುತ್ತಾ ಇದ್ದೇನೆ. ಆ ವಾರ್ತೆಯನ್ನು ಕೇಳಿ ಆಕೆಗೆ ತುಂಬಾ ಆಶ್ಚರ್ಯವಾಯಿತು. ಈ ನೀರು ಎಲ್ಲಿಂದ ಬಂತು? ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಕೊಡುವಂತ ನೀರು ನಮಗೆ ಎಂದೆಂದಿಗೂ ದಾಹವು ಉಂಟಾಗದೆ ಇರುವಂತ, ನಮ್ಮಲ್ಲಿ ಪ್ರತಿನಿತ್ಯವೂ ಉಕ್ಕಿ ಹರಿಯುವಂತ, ನಿತ್ಯ ಜೀವವನ್ನು ಉಂಟು ಮಾಡುವಂತ ನೀರಾಗಿದೆ ಎಂಬುದಾಗಿ 13ನೇ ವಾಕ್ಯ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದು ನೀರಡಿಕೆಯಾಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಕೊಡುವಂತ ನೀರು ಲೌಕಿಕ ನೀರಲ್ಲ, ಅದು ಆತ್ಮೀಯ ನೀರು. ನಮ್ಮಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂತ ನೀರು, ನಮ್ಮಲ್ಲಿ ಪ್ರತಿನಿತ್ಯವೂ ಉಕ್ಕಿ ಹರಿಯುವಂತ ನೀರಾಗಿದೆ. ನಾವು ಮಾತ್ರವಲ್ಲ, ನಮ್ಮಲ್ಲಿ ಹರಿಯುವಂತ ನೀರನ್ನು ಅನೇಕರಿಗೆ ಕೊಡುವಾಗ ಅವರ ದಾಹಗಳನ್ನು ನಮ್ಮ ಮೂಲಕವಾಗಿ, ನಿತ್ಯ ಜೀವದ ಆ ನೀರಿನ ಮೂಲಕವಾಗಿ ಕರ್ತನು ತೀರಿಸಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಈ ನಿತ್ಯ ಜೀವದ ನೀರನ್ನು ಈ ಲೋಕದಲ್ಲಿ ನಾವು ಹೊಂದಿಕೊಳ್ಳುವುದು ಅತ್ಯವಶ್ಯವಾಗಿದೆ. ಈ ವಾರ್ತೆಯನ್ನು ಕೇಳುತ್ತಾ ಇರುವ ನೀವು ಸಹ, ನನ್ನ ಜೀವಿತದಲ್ಲಿಯೂ ಉಕ್ಕಿ ಹರಿಯುವಂತ ನೀರು ಬೇಕೆಂದು ನೀವು ಆಶಿಸುವುದಾದರೆ ಈಗಲೇ ಯೇಸು ಸ್ವಾಮಿಯನ್ನು ನೀವು ನಂಬಿ ನಿಮ್ಮ ಹೃದಯದಲ್ಲಿ ಆತನಿಗೆ ಒಂದು ಸ್ಥಳವನ್ನು ಸಿದ್ಧಪಡಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನನ್ನ ಹೃದಯದಲ್ಲಿ ಬನ್ನಿರಿ, ನನ್ನಲ್ಲಿ ಉಕ್ಕುವ ನೀರನ್ನು, ಹೊರತೆಗಳನ್ನು ನೀವು ಸಿದ್ಧಪಡಿಸಿರಿ. ನನಗೆ ಆ ನಿತ್ಯ ಜೀವವು ನನಗೆ ಬೇಕಾಗಿದೆ, ನಿತ್ಯ ಜೀವದ ನೀರನ್ನು ನನಗೆ ದಯಪಾಲಿಸಿರಿ ಎಂದು ನೀವು ಕೇಳುವುದಾದರೆ ಕೇಳುವವನು ಹೊಂದಿಕೊಳ್ಳುವನೆಂದು ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನೀವು ಸಹ
ಕರ್ತನ ವಾಕ್ಯದೊಂದಿಗೆ ಆಶೀರ್ವಾದನ ಹೊಂದಿಕೊಳ್ಳುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.